ಸಂವಿಧಾನಬದ್ಧ ಹಕ್ಕಿಗಾಗಿ ಹೋರಾಟ, ಬಾದಾಮಿಯಲ್ಲಿ ಪ್ರತಿಭಟನೆ ಜೋಡಿ ಒಂಟೆಗಳೊಂದಿಗೆ ನಡೆಯಿತು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಾ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಚಾಲನೆಗೊಂಡಿತ್ತು. ಪ್ರತಿಭಟನೆ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲೆ ಹಾಕಿ ಪುಷ್ಪ ಸಮರ್ಪಣೆ ಮಾಡಿ ಪ್ರಾರಂಭಗೊಂಡಿತ್ತು. ಪರಿಶಿಷ್ಟ ಜಾತಿಗಳ ಮೀಸಲಾತಿ ಗೊಂದಲ, ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಪ್ರಬಲ ಸಮುದಾಯಗಳ ಸೇರ್ಪಡೆ, ಎಸ್ಸಿ ಎಸ್ಟಿ ನಕಲು ಜಾತಿ ಪ್ರಮಾಣ ಪತ್ರ ಪಡೆದವರ ಮೇಲೆ ಹಾಗೂ ಕೊಟ್ಟವರ ಮೇಲೂ ಕಾನೂನು ಕ್ರಮಕ್ಕೆ ಒತ್ತಾಯ. ಪ್ರತಿಭಟನೆ ಹೋರಾಟಗಾರರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹಾಗೂ ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರ ಇರುವ ಧ್ವಜ ಹಿಡಿದು ಘೋಷಣೆ ಕೂಗುತ್ತಾ ಪ್ರತಿಭಟನೆ ನಡೆಯಿತು. ನಂತರ ಸಿಂಧೂರ ಲಕ್ಷ್ಮಣ್ ಅವರ ಭಾವಚಿತ್ರ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಹಾಗೂ ಜಗಜ್ಯೋತಿ ಬಸವಣ್ಣನವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪುಷ್ಪ ಸಮರ್ಪಣೆ ಮಾಡಿದ್ರು. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಧಿಕ್ಕಾರ ಕೂಗು ಹೋರಾಟದಲ್ಲಿ ಕೇಳಿ ಬಂದಿವೆ. ಎಸ್ಸಿ ಎಸ್ಟಿ ಸಮುದಾಯಗಳ ಮುಖಂಡರು ಮುಖ್ಯ ರಸ್ತೆಯಲ್ಲಿ ಘೋಷಣೆ ಕೂಗುತ್ತಾ ತಮ್ಮ ಸಮಸ್ಯೆ ಹಾಗೂ ಬೇಡಿಕೆಗಳನ್ನ ಘೋಷಣೆಯ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ರು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಕೂಡ ಗಣ್ಯರು ಮಾತನಾಡಿ ತಮ್ಮ ಸಮಸ್ಯೆ ಬೇಡಿಕೆಗಳನ್ನ ತಿಳಿಸಿದ್ದಾರೆ. ಬಾದಾಮಿ ತಹಸೀಲ್ದಾರ್ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಹಾಗೂ ರಾಜ್ಯಪಾಲರಿಗೆ ಮನವಿ ನೀಡಿದ್ದಾರೆ. ನಂತರ ಹೋರಾಟದ ಕುರಿತು ಮನವಿ ಬಗ್ಗೆ ಬಾದಾಮಿ ತಾಲೂಕಾ ತಹಸೀಲ್ದಾರ್ ಅವರು ಮಾತನಾಡಿದರು. ವರದಿಗಾರ YH ವಾಲಿಕಾರ್, ಕನಕ ಟಿವಿ, ಬಾಗಲಕೋಟೆ. ಕನಕ ಟಿವಿ ಕನ್ನಡ, ಸುದ್ದಿ ನಿಮ್ಮದು, ಧ್ವನಿ ನಮ್ಮದು. ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ. ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ವರದಿಗಾರರು ಬೇಕಾಗಿದ್ದಾರೆ. ಆಸಕ್ತಿ ಉಳ್ಳವರು ಕೂಡಲೇ ಕರೆ ಮಾಡಿ 9380661853. ಸೇರಿರ್ತಕ್ಕಂತ ಎಲ್ಲ ಜನರು ನಾವು ನಿಧಾನದಿಂದ ಮಾಡುವಂತ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿದ್ರೆ ಮಾತ್ರ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆಯಾಗಿ ಆಗುತ್ತೆ. ಆದ್ದರಿಂದ ತಾವು ದಯವಿಟ್ಟು ಇಲ್ಲಿ ನೆರೆದಿರ್ತಕ್ಕಂತ ಜನರು ನಾವು ಏನಾದ್ರೂ ಮುಂದಿನ ಪೀಳಿಗೆಗೆ ನಾವು ಏನಾದ್ರೂ ಮೀಸಲಾತಿ ಉಳಿಸಿ ಹೋಗೋದಿದ್ರೆ, ಏನಾದ್ರೂ ಮುಂದಿನ ಪೀಳಿಗೆಗೆ ಮೀಸಲಾತಿಯನ್ನು ಉಳಿಸಬೇಕಾಗಿತ್ತಂದ್ರೆ ನಮ್ಮ ಕೈಯಲ್ಲಿದೆ. ನಾವು ಜಾತ ತಪ್ಪದೆ ನಾವು ಇವತ್ತಿನ ದಿವಸ ಹೋರಾಟದ ಮುಖಾಂತರ ನಾವು ಕಲ್ಪಿಸಿಕೊಡ್ಬೇಕು. ಅದು ನಮ್ಮ ಕರ್ತವ್ಯ ಕೂಡ ಹೌದು. ಆದ್ರಿಂದ ಮುಂದೆ ನಡೆಯತಕ್ಕಂತ ಹೋರಾಟ ಇವತ್ತು ಮುನ್ನುಡಿ ಮಾತ್ರ. ಇನ್ನು ಬರ್ತಕ್ಕಂತ ಎಲ್ಲಾ ಕಾರ್ಯಕ್ರಮಗಳಿಗೆ ಮನೆಯಲ್ಲಿ 6 ರಿಂದ 7 ಜನ ಇಲ್ಲಿ ಪಾಲ್ಗೊಳ್ಬೇಕಾಗಿದೆ. ಇದು ಹೋರಾಟಕ್ಕೆ ಒಂದು ಈ ಮೀಸಲಾತಿಯನ್ನ ಅವರು ನಮ್ಮನ್ನೇ ಜಗಳ ಹಚ್ಚಿ ಅವರು ತಮ್ಮ ಕಾರ್ಯವನ್ನು ನಡೆಸ್ಕೊತಾರೆ. ಅದಕ್ಕೆ ನಾವು ದಯವಿಟ್ಟು ನಮ್ಮಲ್ಲಿ ಇರ್ತಕ್ಕಂಥ ಒಗ್ಗಟ್ಟಿನ ಪ್ರದರ್ಶನ ಮಾಡಿ ಬಾಬಾ ಸಾಹೇಬರು ಹೇಳಿಕೊಟ್ಟಿರ್ತಕ್ಕಂಥ ಶಿಕ್ಷಣ ಹೋರಾಟ ಸಂಘಟನೆ ಇವನ್ನ ನಾವು ಯಾವ ರೀತಿಯಾಗಿ ನಾವು ನಡೆಸಿಕೊಂಡು ಮುಂದಿನ ಪೀಳಿಗೆ ಬಳುವಳಿಯಾಗಿ ಕೊಡ್ತೀವಿ, ಅದು ನಮ್ಗೆ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಸಿಗತ್ತ. ಇಲ್ಲ ಅಂದ್ರೆ ನಾವು ಇವತ್ತಿಗೆ ನಾವು ಮೊಟಕುಗೊಳಿಸುವಂತ ಜನ ನಾವು ಹಾಕಿವಿ. ಆದ್ರಿಂದ ತಾವು ಇಲ್ಲಿ ನೆರೆದಿರ್ತಕ್ಕಂಥ ಇವತ್ತು ತೀರ್ಮಾನ ಮಾಡಿ Citralen
ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿವಿಧ ಸಂಘಟನೆ ಎಲ್ಲ ಮುಖಂಡರುಗಳೇ, ಇವತ್ತು ಈ ರಾಜ್ಯ ಸರ್ಕಾರ ತೆಗೆದುಕೊಂಡಂತಹ ಕೆಲವೊಂದು ಅಡ್ಡಾಡಿ ತೀರ್ಮಾನಗಳ ಬಗ್ಗೆ ನಾವು ರೊಚ್ಚಿಕೊಳ್ಳಬೇಕಾಗಿದೆ. ಬಂಧುಗಳೇ, ಇವತ್ತು ನಾವೇನು ಬಹಳಷ್ಟು ಭರವಸೆಯನ್ನ ಇಟ್ಟು ಈ ಸರ್ಕಾರವನ್ನ ಆಯ್ಕೆ ಮಾಡಿದ್ದೇವೆ, ಅದೇ ಸರ್ಕಾರ ನಮ್ಮ ಮರಣ ಶಾಸನವನ್ನ ಬರೆಯಲಿಕ್ಕೆ ಹೊರಟಿದ್ದು ಬಹಳ ದುರಂತದ ವಿಷಯ. ನಾವು SC ST ಸಮುದಾಯದವರು ಒಟ್ಟಾಗಿದ್ದರೆ ವಿಧಾನಸೌಧವನ್ನು ನಡಗಿಸಬಹುದು. ಅಂತಹ ಒಂದು ತೀರ್ಮಾನವನ್ನು ನಾವು ತೆಗೆದುಕೊಳ್ಳುವ ಕಾಲ ಬರ್ತಾ ಇದೆ. ಈಗಾಗಲೇ ಅನೇಕ ಜಾತಿಗಳ ಮಧ್ಯೆ ಗೋಡೆ ಕಟ್ಟುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ಜಾತಿಗಳನ್ನು ಒಡೆದಾಳುವಂತ ಸರ್ಕಾರ ಇವತ್ತು ನಾವು ಕಾಣ್ತಾ ಇದ್ದೇವೆ. ಜಾತಿಗಳನ್ನ ಅವೈಜ್ಞಾನಿಕವಾಗಿ ವರ್ಗೀಕರಣ ಮಾಡ್ತಾ ಇದ್ದಾರೆ. ಆ ಮೂಲಕ ಬೇರೆ ಬೇರೆ ಪ್ರಬಲ ಜಾತಿಗಳನ್ನ ಈ ST ಸಮುದಾಯಕ್ಕೆ ಸೇರಿಸೋದಕ್ಕೆ ಹುನ್ನಾರನ್ನು ಮಾಡ್ತಾ ಇದ್ದಾರೆ. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ಈ SC ST ಸಮುದಾಯದ ನಾಯಕ ಸತೀಶ್ ಜಾರಕಿಹೊಳಿ ಅದೇ ರೀತಿಯಾಗಿ ಮತ್ತೊಮ್ಮೆ ನೀನು ಶಾಸಕನಾಗಿ ಅಸ್ತಿತ್ವವನ್ನು ಉಳಿಸಿಕೊಂಡು ಮತ್ತೀಗ ಮುಖ್ಯಮಂತ್ರಿ ಆಗಿದ್ದೆ ಅಂದ್ರೆ ಅದು ಬಾದಾಮಿಯ SC ST ಜನರ ಕೊಡುಗೆ ಅಂತ ಅದಕ್ಕೆ ಇವತ್ತಿನ ದಿವಸ ಸಿದ್ದರಾಮಯ್ಯನವರು ಯಾರು ಪ್ರಿಯಾಂಕಾ ಖರ್ಗೆ ಅವರು ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಬಹಳ ಜನ ನಮ್ಮ SC ST ನಾಯಕರು ಹಿಡ್ಕೊಂಡು ಹೇಳ್ತಾ ಇದ್ರಿ, ನಮಗೆ ಮೋಸ ಮಾಡ್ತಾ ಇದ್ದೀರಿ. ಬಂಧುಗಳೇ, ಇವತ್ತು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇದೇ ರೀತಿ ಬಿಜೆಪಿ ಸರ್ಕಾರ ಕುರುಬರನ್ನ ನಾನು STಗೆ ಸೇರಿಸ್ತೀನಿ ಅಂತ ಹೇಳಿದ್ರು, ಒಳ ಮೀಸಲಾತಿಯನ್ನ ಮಾಡ್ತೀನಿ ಅಂತ ಹೇಳಿದ್ರು. SC ST ಜನಾಂಗದ ಅದೇ ರೀತಿಯಾಗಿ ಶ್ರೀರಾಮುಲು ಉಪಮುಖ್ಯಮಂತ್ರಿ ಅಂತ ಮಾಡ್ತೀನಿ ಅಂತ ಹೇಳಿದ್ರು. ಏನು ಮಾಡಲಿಲ್ಲ. ಆ ಬಿಜೆಪಿ ಭ್ರಷ್ಟ ಸರ್ಕಾರವನ್ನ ಇವತ್ತು 15 ST ಮೀಸಲು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾಗಿ ಮಾಡಿದ್ದೇವೆ, ಬಿಜೆಪಿಯನ್ನು ಮನೆ ಕಳಿಸಿದ್ದೇವೆ ಬಂಧುಗಳಿಗೆಲ್ಲ. ಅದಕ್ಕೆ ಅದು ನಿಮಗೆ ಹತ್ತಿರ ಇದೆ. ಈಗ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇನೆ. ಬ್ರಿಟಿಷ್ನವರು ಈ ದೇಶಕ್ಕೆ ಬಂದಾಗ ಇವರೇನು ಪ್ರಬಲ ಕೋಮನವರು ಪ್ರಬಲ ಸಮುದಾಯಗಳವರು ಹೇಳಿದಾರಲ್ಲ, ಬ್ರಿಟಿಷರ ಚಮಚಗಳಾಗಿ ಅವರು ಕೊಡ್ತಕ್ಕಂಥ ಇನಾಮಿಗೆ ಕೈ ಹಾಕೊಂಡು ಇವತ್ತಿನ ದಿವಸ ನಮ್ಮ ದೇಶವನ್ನು ಆಡಬಿಟ್ಟಿದ್ರು ಬ್ರಿಟಿಷರಿಗೆ. ಅವಾಗ ಕಾಡು ಮೇಡುಗಳಲ್ಲಿರ್ತಕ್ಕಂಥ ನಮ್ಮ ಲಮಾಣಿ ಮಾದಿಗರು ಬಂಧುವಂತರು ಬಳಿ ಎಲ್ಲ SC STಗಳು ಕೂಡಿಕೊಂಡು ಕೋಟೆ ಕೊತ್ತಲಗಳನ್ನ ಕಟ್ಟಿ ಈ ಬ್ರಿಟಿಷರನ್ನ ಓಡಿಸಿದ ಯಾವ್ದಾದ್ರು ಕೀರ್ತಿ ಇದೆ ಅದು SC ST ಸಮುದಾಯಕ್ಕೆ ಬಂದಿದೆ. ನಾವು ನಿಮ್ಮನ್ನು ಹಿಂದುಳಿದ ವರ್ಗದ ನಾಯಕ ಎಂದು ಭಾವಿಸಿದ್ವಿ. ನಾವು ನಿಮ್ಮನ್ನು ಈ ಕರ್ನಾಟಕ ರಾಜ್ಯದ ಆಧುನಿಕ ದೇವರಾಜ ಅರಸು ಅಂತ ತಿಳ್ಕೊಂಡಿದ್ವಿ. ನಿಮ್ಮನ್ನು ನಾವು ಬಡ ಜಾತಿಗಳಲ್ಲಿರುವಂತಹ ಈ ಕರ್ನಾಟಕ ರಾಜ್ಯದ ಎಲ್ಲಾ ಬಡವರ ಪರವಾಗಿರುವಂತಹ ಬಡವರ ಬಂಧು ಅಂತ ನಾವು ತಿಳ್ಕೊಂಡಿದ್ವಿ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ? ಆ ಬಡವರಿಗೆ ಒಂದು ಮರಣ ಶಾಸ್ತ್ರವನ್ನು ಮಾಡ್ತಾ ಇದ್ದೀರಿ. ಜಾತಿಗಳಲ್ಲಿ ವಿಷ ಬೀಜ ಮೂಡಿಸ್ತಾ ಇದ್ದೀರಿ. ಜಾತಿಗಳನ್ನು ಒಡೆದಾಳುವಾಗಿ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಮುಖವಾಡಗಳು ಇವತ್ತು ಜನರ ಮುಂದೆ ಬದಲಾವಣೆಯಾಗ್ತಾ ಇದ್ದಾವೆ. ಇದೇ ರೀತಿ ನಾವು ಮುಂದಿನ ಚುನಾವಣೆಯಲ್ಲಿ
ಬಾದಾಮಿ ಚಾಲುಕ್ಯರ ನಾಡಿನ SC ST ಸಮುದಾಯಗಳು ನಿಮಗೆ ಮರಣ ಶಾಸನ ಬರೆಯುವ ಶಾಶ್ವತ ಇಟ್ಟುಕೊಳ್ಳಬೇಕು. ಯಾವತ್ತು ಜಾತಿಗಳ ಒಂದು ಜಾತಿ ಜನಾಂಗಗಳ ಒಂದು ಅಭ್ಯುದಯವನ್ನು ಎಲ್ಲ ಸರ್ಕಾರಗಳು ಬಯಸಲಿಕ್ಕೆ ಹೊರತು ಜಾತಿಗಳನ್ನು ಹೊಡೆದಾಡುವುದು ಸರಿಯಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತ ದೇಶದಲ್ಲಿ ಹುಟ್ಟಿರುವ ಪ್ರತಿಯೊಂದು ಜಾತಿಗಳಿಗೆ ಕೊಟ್ಟಂತಹ ಒಂದು ಕೊಡುಗೆ, ಆ ಒಂದು ಕೊಡುಗೆಯನ್ನು ಕೇಳೋದಕ್ಕೆ ನಮಗೆ ಹಕ್ಕಿದೆ. ಆ ಹಕ್ಕಿನ ಪರವಾಗಿ ನಾವು ಇವತ್ತು ಹೋರಾಟ ಮಾಡ್ತಿದ್ದೇವೆ ಹೊರತು ಯಾವುದೇ ಒಂದು ಜಾತಿಯನ್ನು ತಿರಸ್ಕಾರ ಮಾಡುವ ಭಾವನೆ ನಮ್ಮದಲ್ಲ. ಎಲ್ಲ ಜಾತಿಯ ಅಣ್ಣ ತಮ್ಮಂದಿರೇ, ಇವತ್ತು ನೀವು ಯೋಚನೆ ಮಾಡಿ, ನಮ್ದು ಪರಿಶಿಷ್ಟ ಜಾತಿಯನ್ನ ಇವತ್ತು ಹೊಡೆದು ಚೂರು ಚೂರು ಮಾಡಿದ್ದಾರೆ. ನಾಳೆ ST ಸಮುದಾಯವರನ್ನ ಚೂರು ಚೂರು ಮಾಡ್ತಾರೆ. ನಂತರ ವೀರ ಶೈವ ಲಿಂಗಾಯತರನ್ನ ಚೂರು ಚೂರು ಮಾಡ್ತಾರೆ. ಇವರೆಲ್ಲ ಕೆಲಸ ಏನಂತಂದ್ರೆ ಜಾತಿಗಳನ್ನು ಒಡೆಯುವುದೇ ಇವರ ಕೆಲಸ. ಮಾಡೋದಕ್ಕೆ ಸಾಕಷ್ಟು ಸಮಯ, ಸಾಕಷ್ಟು ಕೆಲಸ ಇದೆ ಸ್ವಾಮಿ. ರೈತರ ಸಮಸ್ಯೆಗಳು ಜೀವಂತವಾಗಿದ್ದಾವೆ, ಅದನ್ನು ಬಗೆಹರಿಸುವ ತಾಕತ್ತು ನಿಮ್ಮಲ್ಲಿಲ್ಲ. ರಸ್ತೆಗಳ ಸುಧಾರಣೆ ಮಾಡುವಂತದ್ದಿಲ್ಲ. ಬಡ ಮಕ್ಕಳಿಗೆ ಹಾಸ್ಟೆಲ್ ಕಟ್ಟಿಸುವಂತ ತಾಕತ್ತು ನಿಮ್ಮಲ್ಲಿಲ್ಲ. ವ್ಯರ್ಥವಾಗಿ ಹರಿದು ಹೋಗುವ ನದಿ ನೀರನ್ನು ತಡೆದು ಆ ರೈತರ ಭೂಮಿಗಳಿಗೆ ಕೊಡುವಂತ ತಾಕತ್ತು ನಿಮ್ಮಲ್ಲಿಲ್ಲ. ಬರೀ ಜಾತಿ ಜಾತಿ ಜಾತಿ, ಈ ಜಾತಿ ಜಗಳವನ್ನು ಎಲ್ಲಿವರೆಗೆ ಹಚ್ತೀರಿ ನೀವು? ಈ ಬಹಳ ಒಂದು ಕೆಟ್ಟ ಶೋಚನೀಯ ಸ್ಥಿತಿಯಲ್ಲಿದ್ದಾರೆ ಬಂಧುಗಳೇ. ಅವರು ದಿನನಿತ್ಯದ ಒಂದು ಕಸಬಾಗಿರ್ತಕ್ಕಂಥ ಪ್ರತಿ ಹಳ್ಳಿಗೂ 6 ಗಂಟೆಗೆ ಅವರು ಇದ್ದು ಅಲ್ಲಿರ್ತಕ್ಕಂಥ ಕೂದಲ ತುಂಬಿ ಅವ್ರ ಜೀವನವನ್ನ ನಡೆಸುವಂತ ಕೆಲಸ ಮಾಡ್ತಾ ಇದ್ದಾರೆ ಗುರುಗಳೇ. ಆ ಒಂದು ಹಿನ್ನೆಲೆಯೊಳಗೆ ನಾವು ಮಾಡುವುದೆಲ್ಲ ಮಾಡುವುದು ಯಾವ ರೀತಿ ಮಾಡ್ಬೇಕಪ್ಪ ಅಂತಂದ್ರೆ, ಕೊರಮ ಸಮಾಜದವರು ಕೂಡ ಇವತ್ತಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ಅವರು ಬುಟ್ಟಿ ಹಿಡ್ಕೊಂಡು ಕಸಬರಿಗೆ ಮಾಡ್ಕೊಂಡು ಅಲ್ಲಿ ಮಾಡುವಂತದ್ದು ಅದನ್ನ ಸಹಿತ ಬಿಡವಲ್ರು. ಈ ಒಂದು ಮಲ್ಟಿ ನ್ಯಾಷನಲ್ ಒಂದು ಕಂಪನಿಗಳು ಬಂದು ಕಸಬರಿಗೆ ಸಹಿತ ಅವರು ತಯಾರು ಮಾಡಿ ಆ ಒಂದು ಮೂರ್ನಲ್ಲಿ ಇಟ್ಟು ಮಾರುವಂತ ಕೆಲಸ ಆಗ್ತಾ ಇದೆ. ಇದರಿಂದ ನಮ್ಮ ಕೆಲಸ ಹೋಗಿ ಆರ್ಥಿಕತೆಯಿಂದ ಹಿಂದುಳಿತಾ ಇದ್ದೇವೆ. ಅದೇ ರೀತಿಯಾಗಿ ನಾವು ಈಗೇನು ಮುಖ್ಯವಾಗಿ ಇದೇನು ಮೀಸಲಾತಿ ಎಲ್ಲರನ್ನೂ ಕೊಡ್ಬೇಕಂತಂದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಯಾವ ಜಾತಿಗಳು ಎಷ್ಟೆಷ್ಟು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಅವ್ರು ಏನ್ ಶೈಕ್ಷಣಿಕವಾಗಿ ಒಂದು ಶಿಕ್ಷಣದಿಂದ ಎಷ್ಟು ಮುಂದೆ ಬಂದಿದ್ದಾರೆ ಅನ್ನೋದು ಅಂಕಿಅಂಶಗಳು ಸಿದ್ದರಾಮಯ್ಯನವರು ಘೋಷಣೆ ಮಾಡಬೇಕು. ಭೀಮ ವಂದನೆಗಳು. ಇವತ್ತು ಇಂಥ ಅತ್ಯಂತ ಜಟಿಲವಾದ ವಿಷಯ ಸಮಸ್ಯೆ ಏನಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿಯೇ ಅತ್ಯಂತ ಸಾಮಾಜಿಕವಾಗಿ ಮತ್ತು ಬುದ್ಧಿಜೀವಿಗಳು, ಪತ್ರಕರ್ತರು ಎಲ್ಲರನ್ನು ತಲೆ ತಗ್ಗಿಸಿ ನಾಚಿಕೆ ನೀರಾಗಿ ತಮ್ಮ ಏನಪ್ಪ ನಿರ್ಲಜ್ಜ ಮನಸ್ಥಿತಿ ಕಾಂಗ್ರೆಸ್ ಸರ್ಕಾರದ ಏನ್ ಹೇಳೋದು, ನಾವ ಮಂದಿರ ನಾಚ್ಕೊಳಕತ್ತಾರ. ಹೆಂಗಪ್ಪ ಅಂದ್ರ ಸ್ವತಂತ್ರ ಬಂದು ಕಳೆದ 80 ವರ್ಷ ಬಂತೀಗ ಸರಿ ಸುಮಾರವಾಗಿ. ಇವತ್ತಿಗೆ ಅದು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಇದನ್ನ ಏನು ನಾವು ಮೀಸಲಾತಿ ಅಂತ ನಮ್ಮ ಸಮುದಾಯಗಳಿಗೆ ನೀಡಿದ್ದಾರೋ ಅದರಲ್ಲಿ ಇರ್ತಕ್ಕಂಥ ಒಂದು ಪದ್ಧತಿನ ಹರಿದು ಹಂಚಿ ಕಸ್ಕೊಂಡ್ ತಿಂದ ಅದನ್ನ ತುಂಡು 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 ಮಾಡಿ ನೀವು ಎಂದೂ ಮುಂದೆ ಬರಬಾರ್ದು. ಡಿವೈಡ್ ಅಂಡ್ ರೂಲ್, ವೋಟ್ ಬ್ಯಾಂಕ್ ರಾಜಕಾರಣ. ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ರಾಜಕೀಯ ಪುನರ್ಜನ್ಮಕ್ಕೆ ನಾಂದಿ ಆಡಿದ ಈ ಬದಾಮಿ ಅಂತಲೇ ಇವತ್ತು ನಿಮ್ಮ ರಾಜಕೀಯ ಯಾಕಂದ್ರೆ ಈ ಒಳ ಮೀಸಲಾತಿ ವರ್ಗೀಕರಣದಲ್ಲಿಯೂ ಕೂಡ ಸಮಸ್ತ ನಾಗಮೋಹನ್ ದಾಸ್ ಅವರ ವರದಿ ಏನಿತ್ತು ಅದನ್ನು ಗಾಳಿಗೆ ತೂರಿದ್ರು. ಮೀಸಲಾತಿ ವಿಚಾರದಲ್ಲಿ 5 ಆಯೋಗ 2 ಕಮಿಷನ್ ಅದು. ಆ 5 ಆಯೋಗ 2 ಕಮಿಷನ್ ಯಾವುದು ಯಾವುದೇ ಸರ್ಕಾರ ಬಂದ್ರು ಇವತ್ತು ನ್ಯಾಯ ನೀತಿಯವಾಗಿ ನಿರ್ಭೀಡವಾಗಿ ಅದನ್ನು ಪಾಲನೆ ಮಾಡಲಿಲ್ಲ. ಬರೇ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂತ ಬಂದು ಯಾವುದೇ ಒಂದು ಸರ್ಕಾರ ಇವತ್ತಿಗೆ ನಮ್ಮ ದಲಿತ ಸಮುದಾಯಗಳನ್ನು ತುಳಿದು ನಮ್ಮನ್ನ ವೋಟ್ ಬ್ಯಾಂಕ್ 25 ವರ್ಷಗಳ ಅನುಭವದಲ್ಲಿ ಈ ಕಳೆದ 7-8 ವರ್ಷಗಳಿಂದ SC ST ನೌಕರಸ್ಥರಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಆಮೇಲೆ ಸಂಘಟನೆಯ ಮುಖಂಡರುಗಳ ಮೇಲೆ ವಿಶೇಷವಾಗಿ ರಾಜಕೀಯ ಹಸ್ತಕ್ಷೇಪದ ಮೂಲಕ ಈ ಪೊಲೀಸ್ ಇಲಾಖೆಯವ್ರನ್ನ ಬಳಸಿಕೊಂಡು ನಮ್ಮ ನಾಯಕರಿಗೆ ಕಿರುಕುಳ ಕೊಡ್ತಕ್ಕಂಥ ಕೆಲಸ ಮಾಡಕತ್ತಾರ ಅಂತ ಹೇಳಿ ನಾವು ಕೇಳಿ ನಾನು ಎಚ್ಚರಿಕೆ ಕೊಡ್ತೇನೆ. 2018ರಿಂದ ನಾನು ಸ್ವಲ್ಪ ಸಾಮಾಜಿಕ ಹೋರಾಟದಿಂದ ಸ್ವಲ್ಪ ನಾನು ಹಿಂದೆ ಇದ್ದೇನೆ. 25-30 ನನಗೀಗ 32 ವರ್ಷ ನಾನು ಸಮಾಜ ಕೆಲಸ ಮಾಡಿ ಅತಿ ಹೆಚ್ಚಿನ ಈ ಶೋಷಿತ ಸಮುದಾಯಕ್ಕೆ ಏನಾದರೂ ಅನ್ಯಾಯ ಆದಾಗ ಫಸ್ಟ್ ನಾನು ಬೀದಿಗೆ ಹೋರಾಟ ಮಾಡಿದವ್ರು ನಾನು. ಇವೆಲ್ಲ ವೇದಿಕೆ ಮಾಡಿರ್ತಕ್ಕಂಥವ್ರಿಗೆ ತುಂಬಾ ಜನರಿಗೆ ಗೊತ್ತೈತಿ. ನಾನು 2ನೇ ಹಂತದ ನಾಯಕರು ನಮ್ಮ ಹುಡುಗರೆಲ್ಲ ಬೆಳೀಲಿ ಅಂತೇಳಿ ನಾನು ಸುಮ್ಮದೀನಿ. ನಾನು ಎಚ್ಚರಿಕೆ ಕೊಡ್ತೀನಿ ಪೊಲೀಸ್ ಇಲಾಖೆಯವರಿಗೆ, ನಾನು ಎಚ್ಚರಿಕೆ ಕೊಡ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ನೀವು ರಾಜಕೀಯ ನಾಯಕರ, ಅದು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಯಾವುದರ ರಾಜಕೀಯ ನಾಯಕರ ಒತ್ತಡಕ್ಕೊಳಗಾಗಿ ನೀವೇನಾದ್ರೂ ನಮ್ಮ ಜನರಿಗೆ ಅನ್ಯಾಯ ಮಾಡಿದ್ರೆ ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನ
ಸಂದರ್ಭದಲ್ಲಿ ಈ ವೇದಿಕೆ ಮುಖಾಂತರ ನನ್ನ SC/ST ಸಮುದಾಯಕ್ಕೆ ಏನ್ ಅನ್ಯಾಯ ಆಗ್ತದ, ಏನ್ ಇಲ್ಲಿವರೆಗೂ ಎಲ್ಲಾ ಅನ್ಯಾಯಗಳನ್ನ ಸಹಿಸ್ಕೊಂಡು ಬಂದಿದ್ದೀವಿ. ನೀವೇ ನಮ್ಮ SC/ST ಹಣವನ್ನು ನುಂಗಿ ನೂರು ಕೊಡಿದ್ರೆ ಸರಿಸುಮಾರು 25,000 ಕೋಟಿ ಹಣವನ್ನ ನಿಮ್ಮ ಗ್ಯಾರಂಟಿಗೆ ಬಳಸ್ಕೊಂಡ್ರಿ. ಆದ್ರೂ ಸತೇಕರ ಅದರ ಹಣೆಯ ಪಟ್ಟಿಯನ್ನ ನಮ್ಮ SC/ST ಸಮುದಾಯದ ನಾಯಕರಿಗೆ ಹಣಿ ಪಟ್ಟಿಯನ್ನು ಮಾಡಿದ್ರಿ. ಆದ್ರೂ ಸುಮ್ಮನಿದ್ದೇವೆ. ಆದ್ರೆ ಈಗ ನಮ್ಮ SC/ST ಸಮುದಾಯಗಳ ಬೇರೆ ಸಮುದಾಯದ ಜೊತೆ ಸಹೋದರ ಸಂಬಂಧವನ್ನು ಹೊಂದಿದ್ದು ಆ ಸಮುದಾಯದ ನಡುವೆ ವಿಷ ಬೀಜವನ್ನು ಬಿತ್ತು ಹುನ್ನಾರವೇನು ಮಾಡ್ತಾ ಇದ್ದೀರಿ, ಇದನ್ನು ನಾವು ಬಹಿರಂಗವಾಗಿ ಖಂಡಿಸ್ತಾ ಇದ್ದೇವೆ. ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನೀವೇ ನಮ್ಮ SC ಸಮುದಾಯಕ್ಕೆ ಪ್ರಬಲವಾಗಿ ಮುಂದುವರೆದ ಸಮುದಾಯಗಳನ್ನ ಸೇರ್ಪಡೆ ಮಾಡ್ತಾ ಇದ್ದೀರಿ. ಇದನ್ನೇನು ಜಾತಿಗಳ ನಡುವೆ ವಿಷ ಬೀಜವನ್ನು ಬಿತ್ತಿ ನಮ್ಮ ನಡುವೆ ಏನು ಕೋಮಗಲಭೆಯನ್ನು ಎಬ್ಬಿಸ್ತಾ ಇದ್ದೀರಿ, ಇದನ್ನ ಇಲ್ಲಿಗೆ ನಿಲ್ಲಿಸ್ತಾ ಹೋದ್ರೆ ಇದು ಇಲ್ಲಿಗೆ ಪ್ರಾರಂಭ. ಇಲ್ಲಿಂದ ಮುಂದಿನ ದಿನಮಾನದೊಳಗ ನಮ್ಗೇನು ಹೋರಾಟ ಮಾಡೋದು ಯಾರು ಹೇಳಿಕೊಡೋ ಅವಶ್ಯಕತೆ ಇಲ್ಲ. ಗುಡ್ತಾನೆ ನಾಯಕರಿದ್ದೇವೆ. ಮುಂದಿನ ದಿನಮಾನದೊಳಗ SC/ST ಏನಾದ್ರೂ ಗುಡುಗಿದ್ರೆ ವಿಧಾನಸೌಧ ನಡಬಹುದು ಎಂಬ ಸಂದೇಶವನ್ನು ಹೇಳ್ತಾ ಇಲ್ಲಿ ಮಾತನಾಡಲು ಅವಕಾಶ. ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಇವತ್ತು ಸೇರಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ಗೆ ನೀವು ಕೆಲವೊಂದು ಮನವಿಗಳನ್ನ ಕೊಡ್ತಾ ಇದ್ದೀರಿ. ನಮ್ಮ ಮುಖಾಂತರ ನೀವು ಅದನ್ನ ಸರ್ಗೆ ತಲುಪಿಸ್ಬೇಕು ಅನ್ನುವಂತಹ ಹೋರಾಟನ ಮಾಡ್ತಾ ಇದ್ದೀರಿ. ಖಂಡಿತವಾಗ್ಲೂ ನಾವು ಎಲ್ಲ ನಿಮ್ಮ ಬೇಡಿಕೆಗಳನ್ನ ಸರ್ಕಾರಕ್ಕೆ ತಲುಪುವಂತಹ ವ್ಯವಸ್ಥೆಯನ್ನ ಮಾಡ್ತೇವೆ. ಜೊತೆಗೆ ಈಗ ನೀವು ಹೇಳ್ದಂಗೆ ಮೇಡಮ್ ನಮಗೆ ಕುಂದುಕೊರತೆ ಸಭೆಯನ್ನ ನೀವು ಮಾಡಿಲ್ಲ ಅನ್ನೋದು ಒಂದು ಲಾಸ್ಟ್ ಟೈಮ್ ಭೇಟಿಯಾದಾಗಲೂ ಕೂಡ ನಾನು ಹೇಳಿದೆ. ಸೊ ಹಾಗಾಗಿ ನಾಳೆ ಇದು ವಾಲ್ಮೀಕಿ ಜಯಂತಿಯ ಪೂರ್ವಭಾಗ ಸಭೆಯನ್ನ ನಡೆಸ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದಿನ ವಾರ ಅಥವಾ ಅದ್ರ ಮುಂದಿನ ವಾರ ಕೆಲವೇ ದಿನಗಳಲ್ಲಿ ನಾವು ನಿಮ್ಮ ಕುಂದುಕೊರತೆ ಸಭೆಯನ್ನ ಕೂಡ ನಾವು ಏರ್ಪಡಿಸ್ತೀವಿ. ಅದರ ಡೇಟ್ನ ಕೂಡ ನಿಮ್ಮ ಹಿರಿಯರಿಗೆ ಮುಖಂಡರಿಗೆ ನಾವು ಅದನ್ನ ಡೇಟ್ನ ತಲುಪಿಸೋ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ. ನೀವು ಆ ಒಂದು ಕುಂದುಕೊರತೆ ಸಭೆಯಲ್ಲಿ ನಿಮ್ದು ಏನೇ ವಿಚಾರಗಳಿದ್ರು ಕೂಡ ವಿಲ್ ಡಿಸ್ಕಸ್ ಕೇಸ್ ಬೈ ಕೇಸ್. ಪ್ರತಿಯೊಂದು ನೀವು ಅಲ್ಲಿ ಡಿಸ್ಕಸ್ ಮಾಡ್ಬೋದು. ಅಂದ್ರೆ ನಿಮ್ಮ ರೆಪ್ರೆಸೆಂಟೇಷನ್ ಏನಿದೆ ಅದನ್ನ ನಿಮ್ಮ ಮುಖಂಡರ ಮೂಲಕ ನೀವು ತಹಶೀಲ್ದಾರ್ ಆಫೀಸ್ಗೆ ನಾವು ಒಂದು ಡೇಟ್ ಕೊಡ್ತೀವಿ. ಆ ದಿನ ಬಂದು ನೀವೆಲ್ಲ ನಿಮ್ಮ ಕುಂದುಕೊರತೆಗಳನ್ನ ಅವತ್ತು ನೀವು ತಲುಪಿಸಬಹುದು. ಈಗ ನಿಮ್ಮ ಮನವಿಗಳನ್ನ ನಾವು ಸ್ವೀಕರಿಸ್ತಾ ಇದ್ದೀವಿ. ಸೊ ಇದನ್ನ ನಾವು ಸರ್ವೆ ಕೊಡುವಂತ ವ್ಯವಸ್ಥೆನ ಮಾಡ್ತೀವಿ.